ಅವಧೂತ ಚಿಂತನ ಶ್ರೀ ಗುರುದೇವದತ್ತ ದಿಗಂಬರಾಯ ವಿದ್ಮಹೇ ಅತ್ರಿಪುತ್ರಾಯ ಧೀಮಹಿ ತನ್ಯೋ ದತ್ತ ಪ್ರಚೋದಯಾತ್. ಎಲ್ಲ ದತ್ತಾತ್ರೇಯ ಮಹಾರಾಜರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ವೀಕ್ಷಕರೇ, ತುಂಬ ವಿಶೇಷವಾಗಿರ್ತಕ್ಕಂತಹ ಈ ಒಂದು ದತ್ತ ಮನೋಕಾಮನ ಮಂದಿರದ ನಿರ್ಮಾಣದ ಕಾರ್ಯಕ್ಕಾಗಿ ಈ ಒಂದು ಹೋಮವನ್ನು ಮಾಡ್ತಾ ಇದ್ದೀವಿ. ಸುಮಾರು ಜನ ಭಕ್ತಾದಿಗಳು ಈ ಹೋಮದಲ್ಲಿ ಭಾಗವಹಿಸಿ ಅವರ ಮನೋಕಾಮನೆಗಳೆಲ್ಲ ಈಡೇರುವಂತೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಒಂದು ಹೋಮವನ್ನು ಮಾಡಿಸ್ತಾ ಇದ್ದಾರೆ. ಅವರಿಗೆಲ್ರಿಗೂ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ. ಮತ್ತು ಯಾರ್ಯಾರು ಈ ಒಂದು ಹೋಮವನ್ನು ಮಾಡಲು ಅಶಕ್ತರಾಗಿಲ್ವೋ, ಅಂದರೆ ಅದನ್ನು ದುಡ್ಡು ಕೊಡುವುದಕ್ಕೆ ಸಾಧ್ಯವಾಗುವುದಿಲ್ಲೋ ಅವರು ಏನೂ ನೀವು ಮಾಡುವುದೇ ಬೇಡ. ಈ ಒಂದು ಹೋಮವನ್ನು ನೋಡಿಕೊಂಡು ಈ ಹೋಮ 7 ನಿಮಿಷದ ಒಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೀವು ಬೆಳಗಿನ ಜಾವ ಹಾಸಿಗೆಯಲ್ಲಿದ್ದಾಗಲೇ ಎದ್ದು ಈ ಒಂದು ಹೋಮವನ್ನು ನೋಡಿಕೊಂಡು ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನೋ ಒಂದು ಮಂತ್ರವಾಗಲಿ ಅಥವಾ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಅನ್ನೋದಾಗಲಿ ಈ ಮಂತ್ರವನ್ನು ಹೇಳಿಕೊಂಡ್ರೂ ಸಾಕು. ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಆಗಲಿ ಅಥವಾ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನುವ ಬೀಜ ಮಂತ್ರ ಇವೆರಡೂ ಹೇಳುವುದರಿಂದ ನಿಮ್ಮ ಸರ್ವ ಮನೋಕಾಮನೆಗಳೆಲ್ಲವೂ ಈಡೇರ್ತವೆ. ಆಮೇಲೆ ನಿಮ್ಮ ಪ್ರತಿನಿತ್ಯದ ಒಂದು ಜೀವನ ಸುಖ ಶಾಂತಿ ನೆಮ್ಮದಿಯಿಂದ ಪಾರಾಗುತ್ತದೆ. ಮತ್ತು ಎಂತಹ ಸಮಸ್ಯೆ ಎದುರುಕೊಳ್ಳು ಆ ದತ್ತ ಮಹಾರಾಜರು, ಸ್ವಾಮಿ ಸಮರ್ಥರು, ವೆಂಕಟಾಚಲ ಅವಧೂತರು, ಶ್ರೀಧರ ಮಹಾಸ್ವಾಮಿಗಳು ನಿಮ್ಮನ್ನು ಕಾಯ್ದು ಕಾಪಾಡ್ತಾರೆ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಹೋಮದ ವಿಡಿಯೋನ ಮತ್ತೆ ಮುಂದೆ ವರೆಸ್ತಾ ಇದ್ದೀನಿ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಎಲ್ಲರೂ ಈ 2 ವಿಡಿಯೋಗಳನ್ನು ನೋಡಬೇಕಾಗಿ ನಿಮ್ಮಲ್ಲಿ ವಿಜ್ಞಾಪನೆಗಳು. ಅವಧೂತ ಚಿಂತನ ಶ್ರೀ ಗುರುದೇವದತ್ತ. ಓಂ ಬ್ರಹ್ಮಣ್ಯೇ ಸ್ವಾಹ, ಓಂ ಸೋಮಾಯ ಸ್ವಾಹ, ಓಂ ಈಶನಾಯ ಸ್ವಾಹ, ಓಂ ಇಂದ್ರಾಯ ಸ್ವಾಹ, ಓಂ ಯಮಾಯ ಸ್ವಾಹ, ಓಂ ನಿರುತಾಯ ಸ್ವಾಹ, ಓಂ ವರುಣಾಯ ಸ್ವಾಹ, ಓಂ ವಾಯುವೇ ಸ್ವಾಹ, ವಸವೇ ಸ್ವಾಹ, ಓಂ ಏಕಾದಶ ರುದ್ರಭ್ಯೋ ಸ್ವಾಹ, ಓಂ ದ್ವಾದಶಭ್ಯೋ ಸ್ವಾಹ, ಓಂ ಅಶ್ವಭ್ಯಾಯ ಸ್ವಾಹ, ವಿಶ್ವಭ್ಯೋ ಸ್ವಾಹ, ಸಪ್ತಕ್ಷಭ್ಯೋ ಸ್ವಾಹ, ಓಂ ಸರ್ಪಭ್ಯೋ ಸ್ವಾಹ, ಓಂ ಗಂಧಾಪ್ಸರಭ್ಯೋ ಸ್ವಾಹ, ಓಂ ಸ್ಕಂದಾಯ ಸ್ವಾಹ, ಓಂ ನಂದೀಶ್ವರಾಯ ಸ್ವಾಹ, ಶೂಲಾಯ ಸ್ವಾಹ, ಮಹಾಕಾಲಾಯ ಸ್ವಾಹ, ದಕ್ಷಾಯ ಸ್ವಾಹ, ಓಂ ದುರ್ಗಾಯ ಸ್ವಾಹ, ವಿಷ್ಣುವೇ ಸ್ವಾಹ, ಓಂ ಸ್ವದಾಯ ಸ್ವಾಹ, ಮೃತ್ಯುರೋಗಭ್ಯ ಸ್ವಾಹ, ಗಣಪತಿಯ ಸ್ವಾಹ, ಸುಧಾಯ ಸ್ವಾಹ, ಓಂ ಮರದ್ಯಭ್ಯ ಸ್ವಾಹ, ಗಣಪತಿಯ ಸ್ವಾಹ, ಮದಭ್ಯ ಸ್ವಾಹ, ಮರದ್ಯಭ್ಯ ಸ್ವಾಹ, ಓಂ ಪೃಥ್ವೇ ಸ್ವಾಹ, ಗಂಗಾನದಿಭ್ಯ ಸ್ವಾಹ, ಸಪ್ತಸಾಗರಭ್ಯ ಸ್ವಾಹ, ಓಂ ಮೇರುಯ ಸ್ವಾಹ, ಗದಾಯ ಸ್ವಾಹ, ಓಂ ತ್ರಿಶೂಲಾಯ ಸ್ವಾಹ, ವಜ್ರಾಯ ಸ್ವಾಹ, ಶಕ್ತಿಯ ಸ್ವಾಹ, ದಂಡನಾಥಾಯ ಸ್ವಾಹ, ಖಡ್ಗಾಯ ಸ್ವಾಹ, ಓಂ ಪಾಶಾಯ ಸ್ವಾಹ, ಅಂಕುಶಾಯ ಸ್ವಾಹ, ಗೌತಮಾಯ ಸ್ವಾಹ, ಭಾರದ್ವಾಜಾಯ ಸ್ವಾಹ, ಓಂ ವಿಶ್ವಾಮಿತ್ರ ಸ್ವಾಹ, ಕಶ್ಯಪಾಯ ಸ್ವಾಹ, ಜಮದಗ್ನೇ ಸ್ವಾಹ, ಓಂ ವಶಿಷ್ಠಾಯ ಸ್ವಾಹ, ಅತ್ರೇಯ ಸ್ವಾಹ, ಅರುಂಧೈತ್ಯ ಸ್ವಾಹ, ಮಹೇಂದ್ರೇಯ ಸ್ವಾಹ, ಓಂ ಕೌಮಾರಾಯ ಸ್ವಾಹ, ಅರುಂಧೈತ್ಯ ಸ್ವಾಹ, ಮಹೇಂದ್ರೇಯ ಸ್ವಾಹ, ಕೌಮಾರಾಯ ಸ್ವಾಹ, ಓಂ ಬ್ರಾಹ್ಮಣ್ಯ ಸ್ವಾಹ, ವಾರಾಯ ಸ್ವಾಹ, ಚಾಮುಂಡಾಯ ಸ್ವಾಹ, ಓಂ ಮಾಯಾಮುಕ್ತದೂತಾಯ ಸ್ವಾಹ, ಆದಿಗುರುವೇ ಸ್ವಾಹ, ಓಂ ಶಿವರೂಪಾಯ ಸ್ವಾಹ, ದೇವದೇವಾಯ ಸ್ವಾಹ, ದಿಗಂಬರಾಯ ಸ್ವಾಹ, ಓಂ ಕೃಷ್ಣಶ್ಯಾಮಲಾಯ ಸ್ವಾಹ, ಶಿವಾಯ ಸ್ವಾಹ, ತತ್ಪುರುಷಾಯ ಸ್ವಾಹ, ಓಂ ತ್ರಿನೇತ್ರಾಯ ಸ್ವಾಹ, ನಾಗಭೂಷಣಾಯ ಸ್ವಾಹ, ಅಘೋರಾಯ ಸ್ವಾಹ, ಓಂ ವಿರೂಪಾಕ್ಷಾಯ ಸ್ವಾಹ, ಸದುಜ್ಜಾತಾಯ ಸ್ವಾಹ, ಓಂ ಮಹಾಲಿಂಗಾಯ ಸ್ವಾಹ, ಓಂ ಸದುಜ್ಜಾತಾಯ ಸ್ವಾಹ, ಓಂ ವಾಮದೇವಾಯ ಸ್ವಾಹ, ಶಂಭುವೇ ಸ್ವಾಹ, ಓಂ ಸದಾಶಿವಾಯ ಸ್ವಾಹ, ಗಂಗಾಧರಾಯ ಸ್ವಾಹ, ಓಂ ನೀಲಗ್ರೀವಾಯ ಸ್ವಾಹ, ತ್ರ್ಯಂಬಕಾಯ ಸ್ವಾಹ, ಪಿನಾಕಿನಿಯ ಸ್ವಾಹ, ಓಂ ಶೂಲಪಾಣಿಯ ಸ್ವಾಹ, ಓಂ ಅಸಿಂತಾಂಗಭೈರವಾಯ ಸ್ವಾಹ, ರೂರಭೈರವಾಯ ಸ್ವಾಹ, ಚಂಡಭೈರವಾಯ ಸ್ವಾಹ, ಕ್ರೋಧಭೈರವಾಯ ಸ್ವಾಹ, ಓಂ ಉನ್ಮತ್ತ ಭೈರವಾಯ ಸ್ವಾಹ, ಭೀಷಣ ಭೈರವಾಯ ಸ್ವಾಹ, ಸಂಹಾರ ಭೈರವಾಯ ಸ್ವಾಹ, ಓಂ ಭವಾಯ ಸ್ವಾಹ, ಶರ್ವಾಯ ಸ್ವಾಹ, ಈಶನಾಯ ಸ್ವಾಹ, ಓಂ ಪಶುಪತಿಯ ಸ್ವಾಹ, ರುದ್ರಾಯ ಸ್ವಾಹ, ಭೀಮಾಯ ಸ್ವಾಹ, ಓಂ ಮಹತಿಯ ಸ್ವಾಹ, ಅಣಿಮಾಯ ಸ್ವಾಹ, ಮಹಿಮಾಯ ಸ್ವಾಹ, ಓಂ ಗರಿಮಾಯ ಸ್ವಾಹ, ಲಗಿಮಾಯ ಸ್ವಾಹ, ಪ್ರಾಪ್ತಮ್ಯ ಸ್ವಾಹ, ಪ್ರಾಖ್ಯಾಮ್ಯ ಸ್ವಾಹ, ಓಂ ಅಶಿತ್ವಾಯ ಸ್ವಾಹ, ಇಶಿತ್ವಾಯ ಸ್ವಾಹ, ಋಗ್ವೇದಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ, ಓಂ ಪೈಲವಾಯ ಸ್ವಾಹ, ಯಜುರ್ವೇದಾಯ ಸ್ವಾಹ, ಸಾಮವೇದಾಯ ಸ್ವಾಹ, ವೈಶಂಪಾವನಾಯ ಸ್ವಾಹ, ಓಂ ಸಾಮವೇದಾಯ ಸ್ವಾಹ, ಗಂಧರ್ವೇದಾಯ ಸ್ವಾಹ, ಜೈಮಿನಿಯ ಸ್ವಾಹ, ಅಥರ್ವಣವೇದಾಯ ಸ್ವಾಹ, ಓಂ ಶಸ್ತ್ರಶಾಸ್ತ್ರವೇದಾಯ ಸ್ವಾಹ, ಸುಮಂತೆ ಸ್ವಾಹ, ಋಗ್ವೇದಾಧಿಪತಿ ಬ್ರಹ್ಮಣ್ಯ ಸ್ವಾಹ, ಓಂ ಯಜುರ್ವೇದಾಧಿಪತಿ ರುದ್ರಾಯ ಸ್ವಾಹ, ಓಂ ಸಾಮವೇದಾಧಿಪತಿ ವಿಷ್ಣುವೇ ಸ್ವಾಹ, ಓಂ ಅಥರ್ವೇದಾಧಿಪತಿ ಇಂದ್ರಾಯ ಸ್ವಾಹ, ಓಂ ಗುರುವೇ ಸ್ವಾಹ, ಓಂ ಶೂಲ್ನೇ ಸ್ವಾಹ, ಚಂದ್ರಮೌಲ್ನೇ ಸ್ವಾಹ, ಪರಮಗುರುವೇ ಸ್ವಾಹ, ಓಂ ಚಂದ್ರಮಸ್ಸೆ ಸ್ವಾಹ, ಓಂ ರಸಧ್ವಜಾಯ ಸ್ವಾಹ, ಓಂ ಪರಮೇಷ್ಠಿ ಗುರುವೇ ಸ್ವಾಹ, ಓಂ ತ್ರಿಲೋಚನಾಯ ಸ್ವಾಹ, ಓಂ ಶಕ್ತಿಧರಾಯ ಸ್ವಾಹ, ಓಂ ಸದ್ಗುರುವೇ ಸ್ವಾಹ, ಓಂ ಮಹೇಶ್ವರಾಯ ಸ್ವಾಹ, ಓಂ ಶೂಲದಾಣಿಯ ಸ್ವಾಹ, ಓಂ ಗಣಪತಿಯ ಸ್ವಾಹ, ಕ್ಷೇತ್ರಪಾಲಾಯ ಸ್ವಾಹ, ಓಂ ವಟುಭೈರವಾಯ ಸ್ವಾಹ, ಓಂ ಯೋಗಿನಿಯ ಸ್ವಾಹ, ಓಂ ಇಂದ್ರಾಯ ಸ್ವಾಹ, ಓಂ ಅಗ್ನೇಯ ಸ್ವಾಹ, ಓಂ ಯಮಾಯ ಸ್ವಾಹ, ನಿರುತಾಯ ಸ್ವಾಹ, ವರುಣಾಯ ಸ್ವಾಹ, ವಾಯುವೇ ಸ್ವಾಹ, ಓಂ ಕುಬೇರಾಯ ಸ್ವಾಹ, ಓಂ ಐರಾವತಾಯ ಸ್ವಾಹ, ಓಂ ಪುಂಡರಿಕಾಕ್ಷಾಯ ಸ್ವಾಹ, ಓಂ ವಾಮನಾಯ ಸ್ವಾಹ, ಕುಮುದಾಯ ಸ್ವಾಹ, ಓಂ ಪುಷ್ಪದಂತಾಯ ಸ್ವಾಹ, ಅಂಜನಾಯ ಸ್ವಾಹ, ಸಾರ್ವಭೌಮಾಯ ಸ್ವಾಹ, ಸುಪತ್ರಿಕಾಯ ಸ್ವಾಹ, ಓಂ ಐರಾವತಾಯ ಸ್ವಾಹ, ಓಂ ಮೇಷಾಯ ಸ್ವಾಹ, ಮಹಿಷಾಯ ಸ್ವಾಹ, ಪ್ರೇತಾಯ ಸ್ವಾಹ, ಓಂ ಮಕಾರಾಯ ಸ್ವಾಹ, ವರ್ಣಾಯ ಸ್ವಾಹ, ನರಾಯ ಸ್ವಾಹ,
ಓಂ ವೃಷಧ್ವಜಾಯ ಸ್ವಾಹ ಓಂ ವೃಷಭಾಯ ಸ್ವಾಹ ಓಂ ದತ್ತಭದ್ರಕಮಂಡಲ ದೇವತಾ ಏಕೈಕವಾರ ಅಜೇನ ಜುಹುಯಾತನಂ ಶರಣಂ ಪ್ರಪದ್ಯೆ ಸ್ವಾಹ ಓಂ ಮಂಡುಕಾಯ ಸ್ವಾಹ ಓಂ ಕಾಲಾಗ್ನಿರುದ್ರಾಯ ಸ್ವಾಹ ಓಂ ಕಚ್ಚಪಾಯ ಸ್ವಾಹ ಓಂ ಆಧಾರಶಕ್ತಿಯ ಸ್ವಾಹ ಓಂ ಅನಂತಾಯ ಸ್ವಾಹ ಪೃಥ್ವಿಯ ಸ್ವಾಹ ಓಂ ಶಿರಾವರ್ಣಾಯ ಸ್ವಾಹ ಓಂ ಶ್ವೇತದ್ವೀಪಾಯ ಸ್ವಾಹ ಓಂ ಶ್ವೇತದ್ವೀಪಾಯ ಸ್ವಾಹಂ ಕಲ್ಪನವೃಕ್ಷಾಯ ಸ್ವಾಹಂ ಹಾನಿವರ್ಯಾಯ ಸ್ವಾಹಂ ಸಕಲ ತದ್ವಾ ಪದ್ಮಕಾಯ ಸ್ವಾಹಂ ಆನಂದಕಂದಾಯ ಸ್ವಾಹಂ ಸಮ್ಮಿಲನಾಯ ಸ್ವಾಹ ಓಂ ಇಕಾರಮಯ ಕೇಸರಾಭ್ಯೋ ಸ್ವಾಹ ಓಂ ಪಂಚಾದಶಕರ್ಣಿಕಾಯ ಸ್ವಾಹ ಓಂ ದಶಕಲಾತ್ಮನೆ ಸ್ವಾಹ ಓಂ ಷೋಡಕಲಾತ್ಮನೆ ಸ್ವಾಹ ಓಂ ದಶಾಕಲಾತ್ಮನೆ ಸ್ವಾಹ ಓಂ ಸತ್ವಾಯ ಸ್ವಾಹ ಓಂ ರಜಸ್ಸೆ ಸ್ವಾಹಂ ತಂ ತಮಸ್ಸೆ ಸ್ವಾಹ ಓಂ ಮಮ ಆತ್ಮನೆ ಸ್ವಾಹ ಓಂ ಪಂ ಪರಾತತ್ವನೆ ಸ್ವಾಹ ಓಂ ಜ್ಞಾನಾತ್ಮನೆ ಸ್ವಾಹ ಓಂ ಮಾಂ ಮಾಯಾತತ್ವಾಯ ಸ್ವಾಹ ಕಂ ಕಲಾತತ್ವಾಯ ಸ್ವಾಹ ಓಂ ಇದಾತತ್ವಾಯ ಸ್ವಾಹ ಪಂ ಪರಾತತ್ವಾಯ ಸ್ವಾಹ ಓಂ ಪೀಠಾದಶ ನವಶಕ್ತಿ ದೇವತಾಭ್ಯೋ ಏಕೈಕವಾರ ಜುಹುಯಾತನಂ ಶರಣಂ ಪ್ರಪದ್ಯ ಸ್ವಾಹ ಓಂ ಆಧಾರಶಕ್ತಿಯ ಸ್ವಾಹ ಓಂ ಮೂಲ ಪ್ರಕೃತಿಯ ಸ್ವಾಹ ಓಂ ಮತ್ಸ್ಯಾಯ ಸ್ವಾಹ ಓಂ ಕೂರ್ಮಾಯ ಸ್ವಾಹ ಅನಂತಾಯ ಸ್ವಾಹ ಓಂ ಶೇಷಾಯ ಸ್ವಾಹ ಓಂ ದ್ವಾರಶ್ರಿಯಾಯ ಸ್ವಾಹ ಓಂ ದ್ವಾತ್ರೇಯ ಸ್ವಾಹ ಓಂ ಇದಾತ್ರೇಯ ಸ್ವಾಹ ಓಂ ದ್ವಾರಶ್ರಿಯಾಯ ಸ್ವಾಹ ಓಂ ಚಂಡಾಯ ಸ್ವಾಹ ಓಂ ಪ್ರಚಂಡಾಯ ಸ್ವಾಹ ಓಂ ದ್ವಾರಶ್ರಿಯಾಯ ಸ್ವಾಹ ಓಂ ಜಯಾಯ ಸ್ವಾಹ ಓಂ ಜಿಯಾಯ ಸ್ವಾಹಂ ದ್ವಾರಶ್ರಿಯಾಯ ಸ್ವಾಹಂ ಬಲಾಯ ಸ್ವಾಹಂ ಪ್ರಬಲಾಯ ಸ್ವಾಹಂ ಚಿಚಿಕ್ಕೆ ಸ್ವಾಹ ಓಂ ಮಾಯಾಶಕ್ತಿಯ ಸ್ವಾಹಂ ಮಾಯಾಶಕ್ತಿಯ ಸ್ವಾಹಂ ಗಂಗಾಯ ಸ್ವಾಹ ಓಂ ಯಮನಾಯ ಸ್ವಾಹಂ ದಿಗಜ್ಜಭ್ಯೋ ಸ್ವಾಹಂ ಕೇಸರಭ್ಯೋ ಸ್ವಾಹ ಓಂ ಶ್ವೇತದೀಪಾಯ ಸ್ವಾಹಂ ವೇದಿಕಾಯ ಸ್ವಾಹಂ ಊದುಂವೃಕ್ಷಾಯ ಸ್ವಾಹ ಓಂ ರತ್ನಸಿಂಹಾಸನಾಯ ಸ್ವಾಹಂ ಜಯಾಯ ಸ್ವಾಹಂ ವಿಜಯಾಯ ಸ್ವಾಹ ಓಂ ಅಜಿತಾಯ ಸ್ವಾಹಂ ಅಪರಾಜಿತಾಯ ಸ್ವಾಹಂ ನಿತ್ಯಾಯ ಸ್ವಾಹಂ ವಿಲಾಸಿನ್ಯೇ ಸ್ವಾಹ. ಎಲ್ಲರೂ ಈ ಹೋಮವನ್ನು ನೋಡಿಕೊಂಡು ದಿಗಂಬರ ದಿಗಂಬರ ಶ್ರೀ ಪಾದವಲ್ಲಭ ದಿಗಂಬರ ಅನ್ನುವ ಮಂತ್ರವಾಗಲಿ ಇಲ್ಲ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ಆಗಲಿ ಇವೆರಡು ಮಂತ್ರದಲ್ಲಿ ಒಂದು ಮಂತ್ರವನ್ನು ಹೇಳಿಕೊಂಡು ನಿಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಈ ಹೋಮವನ್ನು ನೋಡಿಕೊಂಡು ದತ್ತ ಮಹಾರಾಜರನ್ನು ನೆನೆಸ್ಕೊಂಡ್ರೆ ನಿಮ್ಮ ಸರ್ವ ಮನೋ ಇಚ್ಛಿತ ಕಾಮನೆಗಳೆಲ್ಲ ಈಡೇರುತ್ತವೆ. ಅವಧೂತ ಚಿಂತನ ಶ್ರೀ ಗುರುದೇವದತ್ತ.